ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಆತ್ಮೀಯ ದೇವಶನರೇ, ನಿಮ್ಮೆಲ್ಲರಿಗೂ ಸಹ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ನಿಮ್ಮ ಆಸಕ್ತಿ, ನಿಮ್ಮ ಪ್ರೀತಿ ನಿಜವಾಗ್ಲೂ ಸದಾ ಪರಲೋಕದ ದೇವರು ಮೆಚ್ಚುವಂಥವನಾಗಿದ್ದಾನೆ. ಈ ಉದಯ ಕಾಲದಲ್ಲಿ ನಡೆದಂಥ ಪರಿಶುದ್ಧವಾದಂಥ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಬಲವಾಗಿ ಚಲಿಸಿದನು. ಅನೇಕ ಸಂಗತಿಗಳ ವಿಷಯದಲ್ಲಿ ಪ್ರಾರ್ಥಿಸಲಿಕ್ಕಾಗುವಂತೆ ದೇವರು ನಮ್ಮನ್ನು ಬಲಪಡಿಸಿದನು. ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರುವಂಥದ್ದಾಗಿದೆ. ದೇವ ಮಕ್ಕಳೇ, ತಪ್ಪದ ರೀತಿಯಲ್ಲಿ ದೇವ ಮಂದಿರಕ್ಕೆ ಬಂದು ಈ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳ್ರಿ. ನಿಮ್ಮ ಕುಟುಂಬ ಇನ್ನೂ ಆಶೀರ್ವಾದ ಹೊಂದುವಂಥದ್ದಾಗಿದೆ. ಯಾವುದೇ ವಿಧವಾದಂಥ ಶಾಪ, ಬಂಧನ, ಮಾಟ, ಮಂತ್ರ, ಯಾವುದೇ ಅನಾರೋಗ್ಯದ ಸಂಗತಿಗಳಿರುವುದಾದರೂ ಈ ಶುಕ್ರವಾರದ ಉಪವಾಸ ಪ್ರಾರ್ಥನೆಯಲ್ಲಿ ನಿಮಗಾಗಿಯೇ ಪ್ರತ್ಯೇಕವಾಗಿ ದೇವ ಮಂದಿರದಲ್ಲಿ ಪ್ರಾರ್ಥಿಸಲಾಗುವುದು. ಕುಟುಂಬವಾಗಿ ಈ ಉಪವಾಸ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳ್ರಿ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಇದೇ ಸೆಪ್ಟೆಂಬರ್ 1ನೇ ತಾರೀಕಿನಿಂದ 7ನೇ ತಾರೀಕಿನ ತನಕ ಮಾರ್ನಿಂಗ್ 5 ಗಂಟೆಯಿಂದ 6 ಗಂಟೆ ತನಕ ಲೈವ್ ಪ್ರೋಗ್ರಾಮ್ಸ್ ಇರುವಂಥದ್ದಾಗಿದೆ. ಲೈವ್ ಪ್ರೇಯರ್ ಇರುವಂಥದ್ದಾಗಿದೆ. ಬೆಳಗ್ಗೆ ಉದಯ ಕಾಲದಲ್ಲೇ 5 ಗಂಟೆಗೆ ನಾವೆಲ್ಲರೂ ಸದಾ ಕುಟುಂಬವಾಗಿ ಪ್ರತ್ಯೇಕವಾಗಿ ಲೈವ್ ಪ್ರೋಗ್ರಾಮ್ಸ್ನಲ್ಲಿ ಯೂಟ್ಯೂಬ್ನಲ್ಲಿ ನೀವು ನೋಡ್ಬೋದು. ಮತ್ತು 2 ದಿನಗಳ ಕಾಲ ಯೂಟ್ಯೂಬ್ನಲ್ಲಿ ಇರ್ತದೆ ಮತ್ತು 5 ದಿನಗಳ ಕಾಲ ಝೂಮ್ ಮೀಟಿಂಗ್ ಇರ್ತದೆ. ಮಾರ್ನಿಂಗ್ 5 ಗಂಟೆಗೆ ತಪ್ಪದ ರೀತಿಯಲ್ಲಿ ಬಂದು ಈ ಕೂಟಗಳಲ್ಲಿ ಭಾಗವಹಿಸಿರಿ. ವಿಶೇಷವಾಗಿ ಭಾನುವಾರದ ಆರಾಧನೆ ಬೆಂಗಳೂರು ಪಟ್ಟಣದಲ್ಲಿ ಮತ್ತು ತುಮಕೂರು ಪಟ್ಟಣದಲ್ಲಿ, ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಗೆ ಸರಿಯಾಗಿ ಆರಾಧನೆ ಪ್ರಾರಂಭವಾಗ್ತದೆ ಮತ್ತು ತುಮಕೂರು ಪಟ್ಟಣದಲ್ಲಿ 9:00ವರೆಗೆ ಆರಾಧನೆ ಪ್ರಾರಂಭವಾಗ್ತದೆ. ದೇವ ಮಕ್ಕಳೇ, 2 ಆರಾಧನೆಗಳಲ್ಲಿ ಸಮೀಪವಿರುವಂಥವರು, ಅನುಕೂಲ ಇರುವಂಥವರು ದಯಮಾಡಿ ಈ ಆರಾಧನೆಗಳಿಗೆ ಬಂದು ಅದ್ಭುತವಾದಂಥ ಬಿಡುಗಡೆ ಮತ್ತು ಸ್ವಸ್ಥತೆಯನ್ನು ಹೊಂದಿಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶವಾಗಿರುವಂಥದ್ದಾಗಿದೆ. ಬನ್ನಿರಿ, ದೇವರನ್ನು ಆರಾಧನೆ ಮಾಡಿರಿ. ಅಷ್ಟು ಮಾತ್ರವಲ್ಲ, ಮಂಗಳವಾರ ಶುಕ್ರವಾರ ರಾತ್ರಿ ತಪ್ಪದ ರೀತಿಯಲ್ಲಿ ಝೂಮ್ ಕುಟುಂಬ ಪ್ರಾರ್ಥನೆ ಇರುವಂಥದ್ದಾಗಿದೆ. ಈ ಪ್ರಾರ್ಥನೆಗಳಲ್ಲೂ ಸದಾ ನೀವು ಭಾಗವಹಿಸಿ ದೇವರ ನಾಮವನ್ನು ನೀವು ಘನಪಡಿಸಿರಿ. ಪ್ರತಿಯೊಂದನ್ನು ಸದಾ ದೇವಚಂದ್ರೇ, ಕರ್ತನ ಸನ್ನಿಧಾನದಲ್ಲಿ ನಾವು ಪೋಸ್ಟರ್ಸ್ಗಳನ್ನು ನಮ್ಮ ಸ್ಟೇಟಸ್ಗಳಲ್ಲಿ, ಗ್ರೂಪ್ಗಳಲ್ಲಿ ಹಾಕಲಿಕ್ಕಿದ್ದೇವೆ. ಒಂದು ವೇಳೆ ನಮಗೆ ಗೊತ್ತಿಲ್ಲ ಎಂಬುದಾಗಿ ಅನೇಕರು ಈ ಸಂದೇಶವನ್ನು ಆಲಿಸುತ್ತಿರುವಂಥವರು, ನೀವು ನಿಮ್ಮ ಫೋನ್ ಮೂಲಕವಾಗಿ ಕಾಲ್ ಮಾಡಿ ನಿಮ್ಮ ಗ್ರೂಪಲ್ಲಿ ನಮ್ಮ ಹೆಸರುಗಳನ್ನು ಸೇರಿಸಿರಿ ಎಂಬುದಾಗಿ ಹೇಳುವುದಾದರೆ, ಖಂಡಿತವಾಗಿಯೂ ನಾವು ನಿಮ್ಮ ಹೆಸರುಗಳನ್ನು ನಮ್ಮ ಗ್ರೂಪ್ನಲ್ಲಿ ಸೇರಿಸ್ತೇವೆ. ಹೆದರದಿರು, ನನ್ನ ಮನವಿ ಸೇವೆ ಮೂಲಕವಾಗಿ ನಡೆಯುವಂಥ ಪ್ರತಿಯೊಂದು ಕೂಟಗಳು ನಿಮಗೆ ಅಪ್ಡೇಟ್ ಆಗ್ತದೆ. ಆ ಕೂಟಗಳಲ್ಲಿ ನೀವು ಭಾಗವಹಿಸ್ಬೋದು. ವಿಶೇಷವಾದಂಥ ಒಂದು ಪ್ರಕಟಣೆ ಏನೆಂದರೆ, 31 ಜಿಲ್ಲೆಯಿಂದ 31 ಪ್ರಾರ್ಥನಾ ವೀರರನ್ನು ಮತ್ತು ಪ್ರಾರ್ಥನೆ ಮಾಡುವಂಥ ಸಹೋದರಿಯರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಪ್ರಾರ್ಥಿಸುವಂಥ ಸಹೋದರ ಸಹೋದರಿಯರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. 24 ತಾಸುಗಳು 7 ದಿನಗಳ ಕಾಲ ದಿನಕ್ಕೆ 1 ಗಂಟೆ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನಾ ವೀರರು ನಮಗೆ ಬೇಕಾಗಿರುವಂಥದ್ದಾಗಿದೆ. ಒಂದು ವೇಳೆ ದೇವರಾತ್ಮನು ನಿಮ್ಮ ಹೃದಯಗಳಲ್ಲಿ ಮಾತನಾಡುವುದಾದರೆ, ನಿಮ್ಮ ಸೇವೆ ಜೊತೆಯಲ್ಲಿ ನಾವು ಸದಾ ಸೇರಿ ನಿಮ್ಮ ತಂಡದೊಟ್ಟಿಗೆ ನಾವು ನಿಂತುಕೊಳ್ತೇವೆ ಮತ್ತು 24 ತಾಸುಗಳು ಮಾಡುವಂಥ ಪ್ರಾರ್ಥನೆಯಲ್ಲಿ ನಾವು ಸದಾ 1 ಗಂಟೆ ಪಾಲು ತೆಗೆದುಕೊಂಡು ನೀವು ಹೇಳುವಂಥ ಆ ಪ್ರಾರ್ಥನಾ ಮನವಿಗಳನ್ನು ನಾವು ಪ್ರಾರ್ಥಿಸ್ತೇವೆ ಎಂಬುದಾಗಿ ಕರ್ತನಿಗಾಗಿ ಪ್ರತಿಷ್ಠತೆ ಉಳ್ಳಂಥವರು, ನಿಜವಾಗ್ಲೂ ಸದಾ ಪ್ರಾರ್ಥಿಸುವಂಥವರು, ನೀವು ಕಾಲ್ ಮಾಡಿ ನಿಮ್ಮ ಹೆಸರುಗಳನ್ನು ನೀವು ನೋಂದಾಯಿಸಿಕೊಳ್ಳಬಹುದು. ಮೊದಲು 31 ಜನರಿಗೆ ಮುಕ್ತವಾಗಿ ನಾವು ಆಹ್ವಾನ ಕೊಡ್ತೇವೆ. ಅದಾದ ನಂತರ 31 ಜನರು ಫುಲ್ಫಿಲ್ ಆದ ಮೇಲೆ ಮತ್ತೆ 31 ಜನರನ್ನು ಮತ್ತೆ ನಾವು ಕರೆಯಲಿಕ್ಕಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ರಾಜ್ಯ ಪ್ರಾರ್ಥನೆಯಿಂದ ತುಂಬಲ್ಪಡಬೇಕು. ಇದು ನಮ್ಮ ದರ್ಶನವಾಗಿರುವಂಥದ್ದಾಗಿದೆ. ಪ್ರಾರ್ಥನೆ ಮಾತ್ರ ಪರಲೋಕದ ಸಾನ್ನಿಧ್ಯಾನವನ್ನು ನಮ್ಮ ಮಧ್ಯದಲ್ಲಿ ತರುವಂಥದ್ದಾಗಿದೆ. ಈ ಕಾರ್ಯದಲ್ಲಿ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುತ್ತಾ ಇರುವಂಥ ವ್ಯಕ್ತಿಗಳಾಗಿರುವುದಾದರೆ, ಅಥವಾ ನಿಮಗೆ ಯಾರು ಪ್ರೋತ್ಸಾಹ ಮಾಡದೇ ಇರುವಂಥ ಸಂದರ್ಭಗಳಿರುವುದಾದರೆ ಬನ್ನಿ, ನಾವು ನಿಮಗೆ ಪ್ರೋತ್ಸಾಹಿಸುತ್ತೇವೆ. ನಮ್ಮ ಒಡಗೂಡಿ ಈ ಪ್ರಾರ್ಥನಾ ತಂಡದಲ್ಲಿ ನೀವು ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ನಿಮಗೆ ಕೊಡುವಂಥ ಆ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮನ್ನು ವಿನಂತಿಸಿಕೊಳ್ಳುವಂತನಾಗಿದ್ದೇನೆ.
ಆತ್ಮೀಯ ದೇವಜನರೇ, ನೇರವಾಗಿ ಸಂದೇಶಕ್ಕೆ ಹೋಗುವಂಥ ಸಮಯ ಇದಾಗಿರುವಂಥದ್ದಾಗಿದೆ. ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಂಬಿಕೆಯ ವಿಷಯದಲ್ಲಿ ಅನೇಕ ಸಂಗತಿಗಳನ್ನು ನಾವು ಧ್ಯಾನ ಮಾಡುತ್ತಲೇ ಇರ್ತೇವೆ. ಆದರೆ ಜಾರ್ಜ್ ಮುಲ್ಲರ್ ಎಂಬುದಾಗಿ ಕರೆಯಲ್ಪಡುವಂಥ ಒಬ್ಬ ದಿವ್ಯವಾದಂಥ ಅಭಿಷಕ್ತನು ಆತನು ತನ್ನ ಮಾತಿನಲ್ಲಿ ಹೀಗೆ ಸ್ಪಷ್ಟಪಡಿಸ್ತಾನೆ, ನಂಬಿಕೆ ಅನ್ನೋದು 2 ಕಾಲುಗಳಿದ್ದ ಹಾಗೆ ಅಂತ. ಕಾಲುಗಳಿದ್ರೇ ನಡೆಯೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನಂಬಿಕೆ 2 ಕಾಲಿನ ರೀತಿಯಲ್ಲಿರ್ತದೆ. ಎಷ್ಟು ಸ್ಪೀಡಾಗಿ ನಾವು ಆ ನಂಬಿಕೆಯ ಕಡೆಗೆ ಹೆಜ್ಜೆ ಇಡ್ತೇವೋ ಅಷ್ಟು ಉನ್ನತವಾದಂಥ ಬಲವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಕೆಲವರು ನಡೀತಾರೆ, ಮೆಲ್ಲಗೆ ನಡೀತಾರೆ, ಕೆಲವರು ಕುಂಟುತ್ತಾ ನಡೀತಾರೆ, ಕೆಲವರು ಹೆಜ್ಜೆಗಳನ್ನು ಚಿಕ್ಕದಾಗಿ ಹಿಡ್ತಾರೆ, ಕೆಲವರು ಸ್ಪೀಡಾಗಿ ಹಿಡ್ತಾರೆ. ನಂಬಿಕೆ ಅನ್ನೋದು ಹೆಚ್ಚಿಗೆ ಕಾಲುಗಳಿಗೆ ಗುರುತಾಗಿದೆ ಎಂಬುದಾಗಿ ಅದನ್ನು ಸ್ಪಷ್ಟಪಡಿಸ್ತಾನೆ. ಯಾರು ಅತಿ ಶೀಘ್ರವಾಗಿ ನಂಬಿಕೆಯ ಕಡೆಗೆ ಹೆಜ್ಜೆ ಇಡ್ತಾರೋ ಅವರ ಪರವಾಗಿ ದೇವರು ತನ್ನ ಉನ್ನತವಾದಂಥ ದ್ವಾರಗಳನ್ನು ತೆರೆದು ಅವರ ಜೀವಿತದಲ್ಲಿ ದೊಡ್ಡದಾದಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತ್ಮೀಯ ದೇವಜನರೇ, ಅಬ್ರಹಾಮನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆತನ ತಂದೆ ತೆರಾಹನು ಒಂದು ದಿನ ಆತನು ವಿಗ್ರಹಗಳ ಶಾಪನ್ನು ನಡೆಸುತ್ತಿರುವಂಥ ಸಂದರ್ಭದಲ್ಲಿ ತೆರಾಹನು ಅಬ್ರಾಹ್ಮನಿಗೆ ಹೇಳಿದ್ದಾನೆ, ಹೋಗಿ ಆ ವಿಗ್ರಹಗಳಿಗೆ ನೈವೇದ್ಯವನ್ನು ನೀನು ಕೊಟ್ಟು ಬಾ ಎಂಬುದಾಗಿ. ಅಲ್ಲಿ ತನಕ ಈ ಅಬ್ರಾಹ್ಮನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆಲ್ರೆಡಿ 75 ಇಯರ್ಸ್ ಆಗಿಬಿಟ್ಟಿದೆ, 75 ವರ್ಷ ವೃದ್ಧನಾಗಿರುವಂಥ ವಯಸ್ಸು. ಆತನ ಜೀವಿತದಲ್ಲಿ ನಂಬಿಕೆ ಅನ್ನೋದು ಇಲ್ಲ. ಯಾವ ಸಂಗತಿಗಳು ಸದಾ ಆತನ ಪರವಾಗಿ ನಡೀತಿಲ್ಲ. ತಂದೆ ಮಾತಿನ ಮೇರೆಗೆ ಅಬ್ರಹಾಮನು ಆ ವಿಗ್ರಹಗಳ ಶಾಪಿಗೆ ಹೋಗಿ ಅವುಗಳ ಮುಂದೆ ನೈವೇದ್ಯವನ್ನು ಹಿಡಿದುಕೊಂಡು ಬೇಡ್ತಾನೆ, ಗೋಗರಿತಾನೆ, ಇದನ್ನು ನೀವು ಸ್ವೀಕಾರ ಮಾಡಿ, ಇದನ್ನು ನೀವು ಸ್ವೀಕಾರ ಮಾಡಿ, ಸ್ವೀಕಾರ ಮಾಡಿ ಅಂತ. ಆದರೆ ಯಾವ ಸದಾ ಮಾತಾಡೋದಿಲ್ಲ, ಕೈ ಚಾಚೋದಿಲ್ಲ, ಬಾಯನ್ನು ತೆರೆಯೋದಿಲ್ಲ. ಯಾವ ವಿಗ್ರಹಗಳ ಬಳಿನಲ್ಲಿ ಹೋದರೂ ಸದಾ ಮೌನವಾಗಿರುವುದನ್ನು ಕಂಡಂಥ ಅಬ್ರಹಾಮನು ಏನು ಮಾಡ್ತಾನೆ ಗೊತ್ತಾ? ಅವನಿಗೆ ಕೋಪ ಬಂದು ಆ ಎಲ್ಲ ವಿಗ್ರಹಗಳನ್ನು ಹೊಡೆದಾಕ್ಬಿಡ್ತಾನೆ. ಹೊಡೆದಾಕಿದ ನಂತರ ಮನೆಗೆ ಹೋಗ್ತಾನೆ. ತಂದೆ ಕೇಳಿದ್ದಾನೆ ತೆಹರಾನ್, ಏನಪ್ಪ ನೈವೇದ್ಯ ಸಮರ್ಪಣೆ ಮಾಡಿ ಬಂದಿಯಾ ಅಂತ. ಇಲ್ಲ ಡ್ಯಾಡಿ, ನಾನು ನೈವೇದ್ಯ ಸಮರ್ಪಣೆ ಮಾಡೋದಕ್ಕೆ ನಾನು ಹೋದೆ. ಯಾವ ವಿಗ್ರಹಗಳ ಬಳಿನಲ್ಲಿ ಹೋದರೂ ಸುದ ಆ ನೈವೇದ್ಯವನ್ನು ಅವು ತೆಗೆದುಕೊಳ್ಳಲಿಲ್ಲ. ಅದಾದ ನಂತರ ಅವೇ ಒಂದಕ್ಕೊಂದು ಗುದ್ದಾಡಿಕೊಂಡು ಕೈ ಕಾಲು ಬಾಯಿಯನ್ನು ಮುರ್ಕೊಂಡು ಬಿಟ್ಟು ಅಂತ. ಯಾಕಂದರೆ ಆಲ್ರೆಡಿ ಇವನು ಹೊಡೆದಿರ್ತಾನೆ, ಆದರೆ ಅದನ್ನು ತಂದೆ ಬಳಿನಲ್ಲಿ ಹೇಳಲ್ಲ. ಆತನಿಗೆ ಆಶ್ಚರ್ಯ ಆಗ್ತದೆ ತೆಹರಾನಿಗೆ, ಹೇಗೆ ಇಷ್ಟು ದಿನಗಳ ಕಾಲ ನಾನು ಸದಾ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಬಂದಿದ್ದೇನೆ, ಅವು ಎದ್ದಿದ್ದಾಗಲಿ ಓಡಾಡಿದ್ದಾಗಲಿ ಗಲಾಟೆ ಮಾಡಿದ್ದಾಗಲಿ ಕೈ ಚಾಚಿದ್ದಾಗಲಿ ನಾನು ನೋಡೇ ಇಲ್ಲ, ಅವು ಹೇಗೆ ಒಂದಕ್ಕೊಂದು ಹೊಡೆದಾಡೋದಕ್ಕೆ ಸಾಧ್ಯ ಅಂತ. ಅಲ್ಲಿ ತನಕ ತನ್ನ ಜೀವಿತದಲ್ಲಿ ಅಬ್ರಹಾಮನು ನನ್ನ ಜೀವನ ಇಷ್ಟೇ, ನನ್ನ ಕುಟುಂಬ ಇಷ್ಟೇ, ನನ್ನ ಭವಿಷ್ಯತ್ತು ಇಷ್ಟೇ, ನನ್ನ ಜೀವನದಲ್ಲಿ ನಾನು ಉದ್ಧಾರ ಆಗೋದಿಲ್ಲ, ನನ್ನ ಕುಟುಂಬ ಆಶೀರ್ವದಿಸಲ್ಪಡಲ್ಲ, ಕೊನೆ ತನಕ ನಾನು ಬಂಚೇತನದಲ್ಲೇ ಇದು ಬಿಡ್ತೇನೋ ಏನೋ ಎಂಬುದಾಗಿ ನೆನೆಸಿದಂಥ ಆ ಅಬ್ರಹಾಮನ ಜೀವಿತದಲ್ಲಿ ಆ ಅಪನಂಬಿಕೆಯಿಂದ ಬದುಕುತ್ತಿದ್ದಂಥ ಆ ಮನುಷ್ಯನನ್ನು ದೇವರೇನು ಮಾಡ್ತಾನೆ ಗೊತ್ತಾ? ಅವನ ಕಥೆಯನ್ನೇ ಬದಲಾಯಿಸುವುದಕ್ಕೋಸ್ಕರವಾಗಿ ಮೊಟ್ಟ ಮೊದಲು ಆತನಿಗೆ ಬಂದು ಸೃಷ್ಟಿಕರ್ತನಾಗಿರುವಂಥ ದೇವರು ಆತನೊಟ್ಟಿಗೆ ಮಾತನಾಡುತ್ತಾನೆ. ಮಾತನಾಡಿದ ನಂತರ ಆತನ ಕಥೆಯೇ ಬದಲಾಗುತ್ತದೆ. ಆತನ ಕಥೆಯನ್ನೇ ದೇವರು ಬದಲಾಯಿಸುತ್ತಾನೆ. ಇವತ್ತು ನೀನು ಅಂದ್ಕೊಂಡಿರ್ಬೋದು, ನಾನು ಎಷ್ಟು ದಿನಗಳ ಕಾಲ ನನ್ನ ಕಥೆ ಹೀಗೆ ಮುಂದುವರಿತದೆ, ನನ್ನ ಜೀವನ ಹೀಗೇನಾ, ನನ್ನ ಆಶೀರ್ವಾದ ಹೊಂದೋದಿಲ್ವಾ, ನನ್ನ ಕುಟುಂಬ ಆಶೀರ್ವಾದ ಹೊಂದೋದಿಲ್ಲ, ನನ್ನ ಮನೆಯಲ್ಲಿ ಇದೇ ರೀತಿಯಾದಂಥ ಅಸಮಾಧಾನ, ಇದೇ ತಡೆಗಳಲ್ಲ, ಇದೇ ಇಕ್ಕಟ್ಟುಗಳಲ್ಲಿ ನಾನು ನನ್ನ ಜೀವಿತವನ್ನು ಅಂತ್ಯ ಮಾಡಿಕೊಂಡು ಹೋಗ್ತೇನೋ ಎನ್ನುವುದಾಗಿ. ಇಲ್ಲ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು
ಕತೆಗಳನ್ನು ಬದಲಾಯಿಸುವಂಥ ದೇವರಾಗಿದ್ದಾನೆ. ಕತೆಗಳನ್ನು ಬದಲಾಯಿಸುವಂಥ ಕರ್ತನಾಗಿದ್ದಾನೆ. ಒಂದು ಹಾಡು ಈಗ ತಾನೇ ತುಂಬ ತುಂಬ ಹಾಟ್ ಟಚಿಂಗ್ ಆಗಿರುವಂಥ ಒಂದು ಹಾಡಿದೆ. ಆ ಹಾಡಿನಲ್ಲಿ ಈ ಸಂದೇಶಕ್ಕೆ ಹೋಲಿಕೆ ಆಗಿರುವಂಥ ಆ ಹಾಡದಾಗಿರೋದರಿಂದ 2 ಸಾಲುಗಳನ್ನು ಹಾಡಿ ನಾನು ದೇವರ ನಾಮವನ್ನು ಕೊಂಡಾಟ ಮಾಡುತ್ತೇನೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ನನ್ನನು ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ. 75 ವರ್ಷ ಅಬ್ರಾಹಮನಿಗೆ ತುಂಬಿದಾಗ ದೇವರು ಆತನಿಗೆ ದರ್ಶನವನ್ನು ಕೊಟ್ಟು ಹೇಳ್ತಾ ಇದ್ದಾನೆ, ನಿನ್ನ ತಂದೆ ಮನೆಯನ್ನು, ನಿನ್ನ ಸ್ವಂತ ಊರನ್ನು, ನಿನ್ನ ಬಂಧು ಬಳಗದವರನ್ನು, ನಿನಗಿರುವಂಥ ಸ್ವಾಸ್ಥ್ಯವನ್ನು ನೀನು ಬಿಟ್ಟು ನಾನು ಹೇಳುವ ಸ್ಥಳಕ್ಕೆ ನೀನು ಬರಬೇಕು. ನಾನು ನಿನ್ನನ್ನು ಕರೀತಾ ಇದ್ದೇನೆ, ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ದೇವರು ಆತನಿಗೆ ಹೇಳಿದಂಥ ಸಂದರ್ಭದಲ್ಲಿ ಆತನು ದೇವರಿಗೊಂದು ಪ್ರಶ್ನೆ ಕೇಳ್ತಾನೆ. ಏನು ಗೊತ್ತಾ? ದೇವ, ನಾನು ಬಂದು ಏನು ಮಾಡಬೇಕಾಗಿದೆ? ಈಗ ನನಗೆ 75 ವರ್ಷ, ಮುದುಕರು ನಾವು, ಇಷ್ಟು ವರ್ಷವಾದರೂ ನನಗೆ ಒಂದು ಮಗು ಹುಟ್ಟಿಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾನು ಬಂದು ಏನು ಮಾಡೋದಿದೆ ಎಂಬುದಾಗಿ ದೇವರಿಗೆ ಪ್ರಶ್ನೆ ಕೇಳುವಾಗ ದೇವರು ಹೇಳ್ತಾನೆ, ಏನು ಗೊತ್ತಾ? ನೋಡು ಅಬ್ರಾಹ್ಮನೇ, ನೀನು ನನ್ನ ಮಾತನ್ನು ಕೇಳಿ ನನ್ನ ಹಿಂದೆ ಬರುವುದಾದರೆ ಆಕಾಶದಲ್ಲಿರುವಂಥ ನಕ್ಷತ್ರದಷ್ಟು, ಭೂಮಂಡಲದಲ್ಲಿರುವಂಥ ಉಸಿವಿನಷ್ಟು ನಾನು ನಿನ್ನ ಸಂತತಿಯನ್ನು ಹೆಚ್ಚಿಸುತ್ತೇನೆಂಬುದಾಗಿ ದೇವರು ಆತನಿಗೆ ಪ್ರಮಾಣ ಮಾಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಅಬ್ರಾಹಮನ ನಂಬಿಕೆ ಎಷ್ಟು ಒಳ್ಳೆಯದಂದರೆ, ದೇವರು ಕರೆದ ತಕ್ಷಣ ಎಲ್ಲವನ್ನ ಬಿಟ್ಟು ಬಂದಂಥ ಮೊಟ್ಟ ಮೊದಲ ವ್ಯಕ್ತಿ ಅಬ್ರಹಾಂ. ಅದಕ್ಕೆ ದೇವರು 99 ವರ್ಷದ ಆ ಸಾರಾಳಿಗೆ 100 ವರ್ಷದ ಅಬ್ರಹಾಮನಿಗೆ ಒಂದು ಮಗುವನ್ನು ಕೊಟ್ಟು ಆಶೀರ್ವದಿಸಿ, ಅವನ ಜೀವಿತದಲ್ಲಿ ನನಗೆ ಮಕ್ಕಳೇ ಆಗಲ್ಲ,
ನನ್ನ ಬದುಕು ಇಷ್ಟೇ, ನನ್ನ ಜೀವನ ಇಷ್ಟೇ, ನಾನು ಉದ್ಧಾರ ಆಗಲ್ಲ ಎಂಬುದಾಗಿ ಅನೇಕ ವಿಧವಾದ ದುಃಖಗಳ ಮಧ್ಯದಲ್ಲಿ ಇದ್ದಂಥ ಅಬ್ರಹಾಮನ ಕಥೆಯನ್ನೇ ದೇವರು ಬದಲಿಸಿ ದೇವರು ಅನೇಕ ಸಂತತಿಗೆ ಆತನಿಗೆ ಮೂಲ ಪಿತೃವನ್ನಾಗಿ ಮಾರ್ಪಡಿಸಿದನಂತೆ. ಯೋಹಾನ್ ಬರೆದ ಸ್ವಾರ್ಥಿಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯಹೂದ್ಯರು ಹೇಳ್ತಾರೆ, ನಮ್ಮ ಮೂಲ ಪಿತೃ ಬೇರೆ ಯಾರು ಅಲ್ಲ, ಅಬ್ರಹಾಮನು ಎಂಬುದಾಗಿ. ನಾವು ಅಬ್ರಹಾಮನ ಸಂತತಿಯವರು ಎಂಬುದಾಗಿ ಯಹೂದ್ಯರು ಇವತ್ತೂ ಸದಾ ಪ್ರಕಟಿಸುತ್ತಾರೆ. ಗಮನಿಸ್ತಾ ಇದ್ದೀರಾ ಅವನ ನಂಬಿಕೆ ಎಷ್ಟು ಉನ್ನತವಾದುದು ಎಂಬುದಾಗಿ? ಸತ್ಯವೇದ ಪ್ರಕಟಿಸ್ತದ ಇಬ್ರಿಯ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯದ 8ನೇ ವಚನ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನ ಕೇಳಿ ತಾನು ಬಾಧ್ಯವಾಗಿ, ನೋಡಿ, ತಾನು ಹೊಂದಬೇಕಾದಂತ ಬಾಧ್ಯವಾಗಿ ಹೊಂದಬೇಕಾದ ಸ್ಥಳಕ್ಕೆ ಹೊರಟು ಹೋದನು. ನೋಡಿ, ತಾನು ಹೋಗಬೇಕಾದಂತ ಸ್ಥಳ ತಿಳಿಯದೇ ಹೊರಟನು. ಹಲ್ಲೆಲೂಯಾ. ಯಾವ ದೇಶಕ್ಕೆ ದೇವರು ಕರೀತಿದ್ದಾನೆ, ಯಾವ ಊರಿಗೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ, ಅವನಿಗೆ ಸ್ವಲ್ಪವೂ ಚಂಚಲ ಸ್ವಭಾವ ಇಲ್ಲ, ಸ್ವಲ್ಪವೂ ದೇವರ ಮೇಲೆ ಅಪನಂಬಿಕೆ ಇಲ್ಲ, ಸ್ವಲ್ಪವೂ ಸದಾ ಆತನು ದೃಷ್ಟಿಗಿಡಲಿಲ್ಲ. ಆತನು ಎಲ್ಲಿ ಕರ್ಕೊಂಡು ಹೋಗ್ತಾನೋ ಪರಿಪೂರ್ಣವಾದಂಥ ಪ್ರತಿಷ್ಠೆಯ ಸಮರ್ಪಣೆಯ ಕುಟುಂಬ ಅಬ್ರಹಾಮನ ಕುಟುಂಬ. ಯಾವ ಪ್ರಾಂತ್ಯಕ್ಕೆ ನನ್ನನ್ನು ಕರೆದು ಹೋದರೂ ಸದಾ ನಾನು ನಿನ್ನ ಶಬ್ದಕ್ಕೆ ಹೋಗೊಟ್ಟು ನಿನ್ನ ಮೇಲೆ ಭರವಸೆ ಇಟ್ಟು ನಿನ್ನ ಜೊತೆಯಲ್ಲಿ ನಿನ್ನ ನೆರಳಿನಲ್ಲಿ ನಾನು ಬದುಕುತ್ತೇನೆ ಎಂಬುದಾಗಿ ಪರಿಪೂರ್ಣವಾಗಿ ನಂಬಿಕೆಯಿಂದ ಹೋದುದರಿಂದಲೇ ದೇವರು ಅವನ ಕಷ್ಟದ, ಅವನ ಕಣ್ಣೀರಿನ, ಅವನ ಅಲ್ಪ ಜೀವಿತವನ್ನು ಮಹಿಮೆಯಾಗಿ ಮಾರ್ಪಡಿಸಿದನು. ಅವನ ಕಥೆಯನ್ನೇ ಬದಲಾಯಿಸಿ ಅದ್ಭುತವಾದಂಥ ರೀತಿಯಲ್ಲಿ ನಡೆಸಿದನ್ನು ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆತ್ಮೀಯ ದೇವಶನರೇ, ದೇವರಾತ್ಮನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ಇವತ್ತು ನಿನ್ನ ಕುಟುಂಬದಲ್ಲಿ ಯಾವ ಸಂಗತಿಗಳಿದ್ದಾವೆ, ವೈಯಕ್ತಿಕವಾಗಿ ನಿನ್ನ ಕುಟುಂಬ ಎಷ್ಟು ಕೆಳಮಟ್ಟಕ್ಕೆ ಇದೆ, ಯಾವ ಯಾವ ಪರಿಸ್ಥಿತಿಗಳು ಎದುರಿಸ್ತಾ ಇದೆಯಾ, ಯಾವ ಯಾವ ಸಂಕಷ್ಟಗಳು ನಿನಗೆ ಎದುರಾಗಿದೆ, ಯಾವ ಸಮಸ್ಯೆಗಳು ನಿನ್ನನ್ನು ಹಿಮ್ಮೆಟ್ಟಿಸಿಕೊಂಡು ಬರ್ತಾ ಇದೆ. ನೀನು ಅಂದ್ಕೊಂಡಿರ್ಬೋದು ನನ್ನ ಕಥೆ ಇಷ್ಟೇನೆ ಅಂತ. ನಾನು ಆಗಲೇ ಹೇಳಿದ ಹಾಗೆ ನಂಬಿಕೆ ದೇವರ ಸಾನ್ನಿಧ್ಯಾನದಲ್ಲಿ ಕಾಲುಗಳ ಹಾಗೆ. ಎಷ್ಟು ಸ್ಪೀಡಾಗಿ ನಡೀತೀವೋ ಅಷ್ಟು ಬೇಗನೆ ದೇವರ ಸಾನ್ನಿಧ್ಯಾನವನ್ನು, ದೇವರ ಮನೆಯನ್ನು ತಲುಪುವ ರೀತಿಯಲ್ಲಿ ನಂಬಿಗಸ್ತರಾಗಿ ದೇವರ ಸನ್ನಿಧಾನದಲ್ಲಿ ಸ್ಪೀಡಾಗಿರಬೇಕು. ಇಲ್ಲ, ನನ್ನ ದೇವರು ಅಸಾಧ್ಯಗಳನ್ನು ಸುಸಾಧ್ಯ ಮಾಡುವ ದೇವರಾಗಿದ್ದಾನೆ. ನನ್ನ ದೇವರು ಇಲ್ಲದ್ದನ್ನು ಇರುವುದು ಹಾಗೆ ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ನನ್ನ ದೇವರು ಒಬ್ಬಂಟಿಗರನ್ನು ಸಂಸಾರಿಗಳನ್ನಾಗಿ ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ನನ್ನ ದೇವರು ನನ್ನನ್ನು ದೀನನಾಗಿ ಆತನು ಕರೆದಿದ್ದಾನೆ, ನನ್ನನ್ನು ಧೂಳಿನಿಂದ ಮೇಲೆ ಕೆತ್ತುತ್ತಾನೆ. ನನ್ನ ದೇವರು ನನ್ನನ್ನು ಇದ್ದ ಸ್ಥಳದಲ್ಲೇ, ಇರುವ ಇಕ್ಕಟ್ಟಿನಲ್ಲೇ, ಇರುವ ಪರಿಸ್ಥಿತಿನಲ್ಲಿಯೇ ನನ್ನನ್ನು ಇಡೋದಿಲ್ಲ ಎಂಬುದಾಗಿ ಆತನ ಮೇಲೆ ನಂಬಿಕೆ ಇಟ್ಟು ಆತನ ಮಾತನ್ನು ಕೇಳುವಂಥ ಮಕ್ಕಳಿಗೆ ಅವರ ಕಥೆಯನ್ನೆಲ್ಲ ಬದಲಾಯಿಸುತ್ತಾನೆ. ಅವರ ಜೀವಿತದಲ್ಲಿ ಚರಿತ್ರಾಗಾರರನ್ನಾಗಿ, ಚರಿತ್ರೆಯುಳ್ಳಂಥ ವ್ಯಕ್ತಿಗಳನ್ನಾಗಿ ದೇವರು ಮಾರ್ಪಡಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದೆ. ದಿನಕ್ಕೆ ಸ್ತೋತ್ರವಾಗಲಿ. ಮೋಸೆಯನ್ನು ಕುರಿತು ಬೈಬಲ್ ಹೇಳ್ತದೆ, ಅವನ ಜೀವನ ಎಷ್ಟು ಕಷ್ಟಕರವಾಗಿತ್ತು ಎಂಬುದಾಗಿ ನೆನೆಸುವಾಗ, ತಂದೆ ಇಲ್ಲ, ತಾಯಿ ಇಲ್ಲ, ಕಾಣದೇ ಇರುವಂಥ ದೇಶದಲ್ಲಿ ಆತನು ಹೋಗುತ್ತಾನೆ. ಆ ಮಿಥ್ಯಾನರ ಅರಣ್ಯದಲ್ಲಿ ಅವನ ಜೀವಿತದ ಕೊನೆಯ ದಿನಗಳನ್ನು ಹೀಗೆ ನೆನೆಸುತ್ತಾನೆ. ಅಯ್ಯೋ, ಈ ಅರಣ್ಯದಲ್ಲಿಯೇ ನಾನು ಸಮಾಧಿ ಆಗ್ತೀನೇನೋ, ಕುರಿಗಳನ್ನು ಕಾಯುತ್ತಲೇ ನನ್ನ ಜೀವಿತ ಅಂತ್ಯವಾಗುತ್ತದೆ ಎಂಬುದಾಗಿ ನೆನೆಸುತ್ತಿರುವಂಥ ಸಂದರ್ಭದಲ್ಲಿ, ದೇವರೇ ಕರ್ತನೆ, ನನ್ನನ್ನು ಯಾಕೆ ನೀನು ಸೃಷ್ಟಿ ಮಾಡಿದಿ, ನನ್ನನ್ನು ಯಾಕೆ ಬದುಕಿಸಿದಿ, ನನ್ನನ್ನು ಯಾಕೆ ದೇವರೇ ಕರ್ತನೆ ಸ್ವಾಮಿ, ನಾನು ರಾಜನಾಗಿದ್ದು ಯುದ್ಧ ವಿದ್ಯೆಗಳನ್ನು ಮಾಡುವಂಥ ಸಂದರ್ಭಗಳಿರುವುದಾದರೂ ನನಗೆ ಯಾಕೆ ಇಂಥ ಕಷ್ಟಕರವಾದಂಥ ಪರಿಸ್ಥಿತಿನಲ್ಲಿ ನನ್ನನ್ನು ತಂದಿದಿ, ನನ್ನ ಕತೆ ಇಷ್ಟೇನಾ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಒಬ್ಬಂಟಿಗನಾಗಿ ಆ ಹೆಬ್ರೋನ್ ಪರ್ವತದ ಬಳಿನಲ್ಲಿ ಆತನು
ಕುರಿಗಳನ್ನು ಮೇಯಿಸ್ತಿರುವಾಗ ದೇವರ ಪ್ರಸನ್ನತೆ ಆತನಿಗೆ ಆವರಿಸುತ್ತದೆ. ಮೋಸೆ ಎದುರಿನಲ್ಲಿ ಪೊದೆ ಇದೆ, ಪೊದೆ ಸುಡ್ತಾ ಇಲ್ಲ, ಬೆಂಕಿ ಮಾತ್ರ ಉರಿತಾ ಇದೆ. ದೇವರು ತನ್ನ ಶಬ್ದವನ್ನು ಅಲ್ಲಿ ಪ್ರಕಟಪಡಿಸ್ತಾ ಇದ್ದಾನೆ. ಮೋಸೆ, ನಿನ್ನ ಕಾಲಿನಲ್ಲಿರುವಂಥ ಕೆರೆಗಳನ್ನು ದೂರ ಹಾಕು. ಈಗೋ ನಾನು ನಿನ್ನನ್ನು ನನ್ನ ಜನರ ಬಿಡುಗಡೆಗಾಗಿ, ಐಗುಪ್ತದ ದಾಸತ್ವದಲ್ಲಿರುವಂಥ ಇಸ್ರಾಯೇಲರ ಬಿಡುಗಡೆಗಾಗಿ ನಾನು ನಿನ್ನನ್ನು ಉಪಯೋಗ ಮಾಡುತ್ತೇನೆಂಬುದಾಗಿ ಆತನನ್ನು ಕರೆಯುವಾಗ ಆತನು ಹೇಳುತ್ತಾನೆ, ಅಯ್ಯೋ, ನನಗೆ ಯುದ್ಧವಿದ್ಯೆಗಳು ಬರ್ಬೋದು, ನನಗೆ ತಲಾಂತುಗಳಿರ್ಬೋದು, ಆದರೆ ನಾನು ತೊದಲ ತಾ 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 ಬಾ ದಾ ದಾ ಅಂತ ಹೇಳಿ ನಾನು ಮಾತನಾಡುವಂಥ ವ್ಯಕ್ತಿಯಾಗಿದ್ದೇನೆ. ನನ್ನ ಮಾತನ್ನು ಯಾರು ಕೇಳುತ್ತಾರೆ? ದೇವರು ಹೇಳ್ತಾರೆ, ನಾನೇ ನಿನಗೆ ಬಾಯಿಯಾಗಿರುತ್ತೇನೆ, ನೀನು ಯಾಕೆ ಭಯ ಪಡ್ತಿ ಎಂಬುದಾಗಿ. ಅವನು ಒಬ್ಬಟ್ಟಿಗನಾಗಿ ಆ ಅರಣ್ಯದಲ್ಲಿ ಸತ್ತು ಹೋಗಬೇಕೇನೋ ಎಂಬುದಾಗಿ ಚಿಂತೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ದೇವರು ಅವನ ಕಥೆನೇ ಬದಲಿಸ್ತಾನೆ. ಆತನ ಕಥೆನೇ ಬದಲಿಸಿ ಘೋರವಾದಂಥ ಐಗುಪ್ತ ಸಂಸ್ಥಾನಕ್ಕೆ ಹೋಗಿ ಐಗುಪ್ತನಾಗಿರುವಂಥ ಆ ಫರೋಹನ ಬಲವನ್ನು ಮುರಿದು, ಆ ಫರೋಹನು ಈ ಮೋಸೆಗೆ ದೇವರಿಗಿಂತಲೂ ಸದಾ ಹೆಚ್ಚು ಗೌರವ ಕೊಟ್ಟು ಆತನನ್ನು ಮಾನಿಸುವಂಥ ಸಂಗತಿಗಳನ್ನು ಸತ್ಯವೇದದಲ್ಲಿ ನಾವು ನೋಡುವಂಥವ್ರು ಹಾಕಿದ್ದಾರೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನನ್ನ ಕೈನಲ್ಲಿ ಆಗಲ್ಲ, ನನ್ನ ಜೀವನ ಇಷ್ಟೇ, ನನ್ನ ಬದುಕು ಇಷ್ಟೇ ಎಂಬುದಾಗಿ ಒಂದು ವೇಳೆ ನೀನು ಒಬ್ಬಂಟಿಗಳಾಗಿ ಜೀವಿತದಲ್ಲಿ ನಿರಾಸೆ ನಿಸ್ಪೃಹದಿಂದ ನೀನು ಕಳವಳಗೊಳ್ಳುತ್ತಿರುವುದಾದರೆ, ದೇವರ ಮಗುವೆ, ನಿನ್ನ ಕಥೆಯನ್ನು ದೇವರು ಬದಲಿಸುವಂಥವನಾಗಿದ್ದಾನೆ. ನಿನ್ನ ಜೀವಿತವನ್ನು ದೇವರು ಮಾರ್ಪಡಿಸುವಂಥವನಾಗಿದ್ದಾನೆ. ಯಾಕೆಂದರೆ ಬೈಬಲಲ್ಲಿ ನಾವು ನೋಡುವಂಥವನಾಗಿದ್ದೇವೆ. 1 ತಿಮೋಥಿ